4 ಗಂಟೆಯಿಂದ ನಿಂತಿದ್ದೀನಿ ರೀ. ಸಂಜೆ 4 ಗಂಟೆ. ಸಂಜೆ ಅದೇ ಬರುತ್ತೆ ಅಂತ ಹೇಳಿದ್ರು, ಬಂದು 4 ಗಂಟೆಗೆ ಹಾಕಿದ್ವಿ. ಅನ್ಲೋಡ್ ಆಗ್ತಾ ಇತ್ತು. ಅನ್ಲೋಡ್ ಆದ್ಮೇಲೆ ಇವರು ಒಬ್ಬೊಬ್ಬರಿಗೆ ಹಾಕ್ತಾವ್ರೆ. 500 ರೂಪಾಯಿಗೆ ಹಾಕ್ತಾರಂತೆ. ಆ್ಯಕ್ಚುಲಿ 1000 ರೂಪಾಯಿಗೆ ಹಾಕ್ಬೇಕು. 500 ರೂಪಾಯಿ ಹಾಕಿದ್ರೆ ಒಂದೇ ದಿವಸ ಓಡ್ಸೋಕ್ಕಾಗೋದು. ಬಂದಿರೋದು ಒಂದು ಲೋಡು 6 ಟನ್ ಏನೋ ಬರುತ್ತೆ. ಹೆಚ್ಚು ಕಮ್ಮಿ ಒಂದು 700 ಗಾಡಿಗೆ ಹಾಕ್ಬೋದು. ಇವರು 10 ಲೀಟ್ರ್ ಹಾಕ್ಬೋದಾಯ್ತು, ಹಾಕ್ಲಿಲ್ಲ. 1000 ರೂಪಾಯಿ ಹಾಕಿದ್ರೆ 2 ದಿವಸ ಬರುತ್ತೆ. ಈಗ ಒಂದೇ ದಿವಸಕ್ಕೆ ಬರೋದು. ನಾಳೆ ಒಂದ್ ದಿವಸ ಓಡಿಸಿ ಮತ್ತೆ ನಾಳೆ ಮನೆಗೆ ಹಾಲ್ಟ್ ಮಾಡ್ಬೇಕು. ಯಾವ ತರ ತೊಂದರೆ, ಸರಿಯಾಗಿ ಸಪ್ಲೈ ಇಲ್ಲ ಅಷ್ಟೇ. ಇದು ಮತ್ತೆ ಇನ್ ಬಿಟ್ವೀನ್ ಏನಾಗ್ತಾ ಇದೆ ಅಂತ ಇವಾಗ ಯೋಚನೆ ಮಾಡ್ಬೇಕು ಅಲ್ವರಾ. ಸರ್ಕಾರ ಹೇಳ್ತಾ ಇದೆ, ಸರ್ಕಾರ ಮತ್ತೆ ಫಾಲೋ ಮಾಡ್ಬೋದಾಯ್ತಲ್ಲ. ಯಾವ ಬ್ಯಾಂಕಲ್ಲಿ ಎಷ್ಟೆಷ್ಟಿದೆ ಮೆಜರ್ಮೆಂಟ್ ತರಿಸ್ಕೊಂಡು ಡೈಲಿ ವಿಸಿಲಿಂಗ್ ಕಳಿಸ್ಬೇಕಲ್ವಾ. ವಿಸಿಲಿಂಗ್ ಆಫೀಸರ್ನ ಡೈಲಿ ಚೆಕ್ ಮಾಡ್ಸಕ್ ಹೇಳ್ಬೇಕಲ್ವಾ. ಫಿಸಿಕಲ್ ಎಷ್ಟಿದೆ ಸ್ಟಾಕು ಅಂತ ಡೈಲಿ ಚೆಕ್ ಮಾಡ್ಬೇಕು. ಇಂಥವು ಯಾವ ಮಾಡ್ತಾ ಇಲ್ಲ ಸರ್ಕಾರ. ತೊಂದರೆ ಆಗಿದೆ. ಹೌದು, ತೊಂದರೆ ಆಗಿದೆ. ಸರ್ಕಾರ ಗಮನ ಹರಿಸ್ತಿಲ್ಲ, ಬಂಕುಗಳ ಮೇಲೆ ಗಮನ ಹರಿಸ್ತಾ ಇಲ್ಲ ಸರ್ಕಾರ. ಸಿದ್ಲಿಂಗಯ್ಯ.